ಜಾಗ ತಗೊಳ್ಳೋರ್ಗೆ ನಾವು ಮಂತ್ಲಿ ಇನ್ಕಮ್ ಕೊಡ್ತಾ ಇದೀವಿ, ಇಯರ್ಲಿ ಕೊಡ್ತಾ ಇದೀವಿ, ಲಾಂಗ್ ಟರ್ಮ್ ಕೊಡ್ತಾ ಇದೀವಿ, ಮತ್ತೆ ಅವ್ರಿಗೊಂದು ಕಾಟೇಜ್ ಫ್ರೀ ಆಗಿ ಕೊಡ್ತಾ ಇದೀವಿ. ಖುಷಿ ಆಯ್ತು ನಮ್ಗೆ. ಇಲ್ಲಿ 83 ರಾಯರ್ ಮಂದ್ರ ಪಕ್ಕನೆ ಬುಕ್ ಮಾಡ್ಕೊಂಡಿದೀವಿ. ಅರ್ಥ ತಗೊಳ್ಬಹುದು, ಏನು ಇಲ್ಲ, ಧೈರ್ಯವಾಗಿ ತಗೊಳ್ಬಹುದು ಸರ್. ಏನ್ ಭಯನೂ ಇಲ್ಲ, ಡೈರೆಕ್ಟ್ ಆಗಿ ವಾಕ್ ಇನ್ ಮಾಡಬಹುದು ಸರ್. ಇವ್ರದ್ದು ವಿಡಿಯೋ ನೋಡಿ ಇಂಪ್ರೆಸ್ ಆಗಿ ಬಂದಿದ್ವಿ. ಮೇಂಟೆನೆನ್ಸ್ ಒಳ್ಳೆ ಡೆವಲಪ್ಮೆಂಟ್ ಮಾಡಿದ್ದಾರೆ. ಅವ್ರು ಹೇಳ್ದಾಗೆ ಪ್ಲಾನ್ಸ್ ಎಲ್ಲ ತುಂಬಾ ಚೆನ್ನಾಗಿ ನೀಟಾಗಿ ಮೇಂಟೆನೆನ್ಸ್ ಮಾಡಿದ್ದಾರೆ. ಫ್ರೆಂಡ್ಸ್, ವೆಲ್ಕಮ್ ಟು ಟೆಕ್ನೋಮಿತ್. ಗೆಳೆಯರೆ, ಇವತ್ತು ನಾವು ಮತ್ತೆ ಬಂದಿದ್ದೇವೆ ರಾಯರ ಬೃಂದಾವನ ಫಾರ್ಮ್ಸ್ಗೆ. ಲಾಸ್ಟ್ ಟೈಮು ಇಲ್ಲಿ ವಿಡಿಯೋ ಮಾಡಿದ್ವಿ. ಫೇಸ್ 1 ಎಲ್ಲ ಖಾಲಿ ಆಗೋಯ್ತು. ತುಂಬ ಜನರು ಮತ್ತೆ ರಿಕ್ವೆಸ್ಟ್ ಮಾಡ್ತಾ ಇದ್ರು ಫೇಸ್ 2 ಫೇಸ್ 3 ರೆಡಿ ಮಾಡಿ ಅಂತ. ಅದಕ್ಕಾಗಿ ಈಗ ಮತ್ತೆ ನಾವು ಫೇಸ್ 2ನಲ್ಲಿ ಬಂದಿದ್ದೇವೆ. ನಾರ್ಮಲಿ ಯಾರೆಲ್ಲ ಒಂದು ಮಂತ್ಲಿ ಇನ್ಕಮ್ ಆಗಿರ್ಬೋದು ಹಾಗೂ ಇಯರ್ಲಿ ಇನ್ಕಮನ್ನು ಹುಡುಕ್ತಿದ್ದಾರೆ ನೋಡಿ, ಅಂಥವ್ರಿಗಾಗಿ ಇದು ಒಂದು ಬೆಸ್ಟ್ ಇನ್ವೆಸ್ಟ್ಮೆಂಟ್ ಅಂತ ಹೇಳ್ಬೋದು. ತುಂಬ ಜನರು ಸಿಟಿನಲ್ಲಿ ಟ್ರಾಫಿಕಲ್ಲಿ ಇದ್ದು ಬೋರ್ ಆಗಿರ್ತಾರೆ. ವೀಕೆಂಡಲ್ಲಿ ಒಂದೆಲ್ಲರೂ ಒಂದು ಬೆಸ್ಟ್ ಪ್ಲೇಸ್ ಇರಬೇಕು, ನಮ್ಮದೇ ಆದ ಒಂದು ಆಸ್ತಿ ಇರಬೇಕಂತ ಯೋಚನೆ ಮಾಡ್ತಾರೆ. ಅಂಥವ್ರಿಗಾಗಿ ಇದೊಂದು ಬೆಸ್ಟ್ ಆಗಿರುತ್ತೆ. ನಿಮ್ಮದೇ ಆದ ಫಾರ್ಮ್ ಹೌಸನ್ನು ಇಲ್ಲಿ ನೀವು ರೆಡಿ ಮಾಡ್ಬೋದು. ತುಂಬಾ ಬೆಸ್ಟ್ ಆಗಿರುತ್ತೆ, ನಿಮ್ಮ ಮನಃಶಾಂತಿ ಸಹಿತ ಇರುತ್ತೆ. ಅದೇ ರೀತಿ ಸಿಟಿಯಿಂದ ವೀಕೆಂಡಲ್ಲಿ ಹೊರಗಡೆ ಬಂದು ದಿನಪೂರ್ತಿ ಆರಾಮಾಗಿ ಕಳಿಬೋದು. ಅದೇ ರೀತಿ ಇನ್ನೊಂದು ಸ್ಪೆಷಲ್ ಏನಂದರೆ ಮೇಂಟೆನೆನ್ಸ್ ಸಹಿತ ಕಂಪ್ಲೀಟ್ ಆಗಿ ಅವರ ಕಂಪ್ನಿ ಕಡೆಯಿಂದನೇ ಆಗಿರುತ್ತೆ. ಕಂಪ್ಲೀಟ್ ಆಗಿ ಫ್ರೀ ಆಗಿ ಮೇಂಟೆನೆನ್ಸ್ ಇರುತ್ತೆ. ಈಗ ಬನ್ನಿ ಇಲ್ಲಿನ ಸರ್ ಜೊತೆಗೆ ಸೇರಿ ಯಾವ ಥರ ಎಲ್ಲ ಮತ್ತೆ ಡೆವಲಪ್ಮೆಂಟ್ ಆಗಿದೆ, ಏನೆಲ್ಲ ಫೆಸಿಲಿಟೀಸ್ ಕೊಡ್ತಾ ಇದ್ದಾರೆ ಅಂತ ಸ್ಟೆಪ್ ಬೈ ಸ್ಟೆಪ್ ನಾವು ನೋಡ್ತಾ ಹೋಗೋಣ. ಇನ್ನು ಸರ್ನು ನಮ್ಮ ಜೊತೆಯಲ್ಲಿದ್ದಾರೆ. ನಮಸ್ಕಾರ ಸರ್. ಸರ್ ನಮಸ್ತೆ, ಹೇಗಿದ್ದೀರಾ ಸರ್? ಚೆನ್ನಾಗಿದೆ ಸರ್. ಸರ್, ಮೇನ್ಲಿ ಲ್ಯಾಂಡ್ ಯಾವ ತರ ಇದೆ ಸರ್? ಎಲ್ಲ ಫಾರ್ಮ್ ಲ್ಯಾಂಡ್ ನೀವು ರೆಡಿ ಮಾಡಿದ್ದೀರಾ? ಒಮ್ಮೆ ಡೀಟೇಲ್ ಆಗಿ ಹೇಳಿ ಸರ್, ಎಲ್ಲಿ ಬರುತ್ತೆ ಎಕ್ಸಾಕ್ಟ್ ಆಗಿ? ಸರ್, ಇದು ನಮ್ದು ರಾಯರ ಬೃಂದಾವನ ಫಾರ್ಮ್ಸ್. ಫೇಸ್ 1 ಕಂಪ್ಲೀಟ್ ಆಗಿ ಖಾಲಿ ಆಗಿ ಫೇಸ್ 2 ರೆಡಿ ಮಾಡಿ, ಫೇಸ್ 2 ಫೇಸ್ 3 ರೆಡಿ ಮಾಡ್ತಾ ಇದೀವಿ. ಈ ಜಾಗ ಬಂದು ನಿಮ್ಗೆ ಈ ಕಡೆ ಗೌರಿಬಿದ್ನೂರು, ಈ ಕಡೆ ಮಧುಗಿರಿ ಇದೆ. ಸೆಂಟ್ರಲ್ ಇದು ಐಡಿಹಳ್ಳಿ ಅಂತ ಹೋಬ್ಳಿ. ಐಡಿಹಳ್ಳಿಗೆ ನೋಡಿ ಜಸ್ಟ್ ಟೌನ್ ಇಂದ ನಿಮ್ಗೆ ಜಸ್ಟ್ ನೋಡ್ಕೊಂಡ್ ಬಂದ್ರೆ ಟೌನ್ 500 ಮೀಟರ್ ಅಲ್ಲೇ ನಮ್ ಜಾಗ ಇರೋದು. ಎಸ್, ಈ ತರ ನೋಡಿ ಐಡಿಹಳ್ಳಿಗೆ ನಿಮ್ಗೆ ಅಟ್ಯಾಚ್ ಆಗಿರುವಂತ ಈ ಒಂದು ಜಾಗ ಇರುತ್ತೆ. ಸರ್, ಮೇನ್ಲಿ ಇದು ಏನ್ ಸ್ಪೆಷಲ್ ಇದೆ ಸರ್? ಇಲ್ಲಿಂದ ಜನರಿಗೆ ಏನ್ ಉಪಯೋಗ ಜಾಸ್ತಿ ಆಗುತ್ತೆ? ನಮ್ಮಲ್ಲಿ ಜಾಗ ತಗೊಳ್ಳೋರ್ಗೆ ನಾವು ಮಂತ್ಲಿ ಇನ್ಕಮ್ ಕೊಡ್ತಾ ಇದೀವಿ, ಇಯರ್ಲಿ ಕೊಡ್ತಾ ಇದೀವಿ, ಲಾಂಗ್ ಟರ್ಮ್ ಕೊಡ್ತಾ ಇದೀವಿ, ಮತ್ತೆ ಅವ್ರಿಗೊಂದು ಕಾಟೇಜ್ ಫ್ರೀ ಆಗಿ ಕೊಡ್ತಾ ಇದೀವಿ. ಫ್ರೀ ಆಗಿ ಓಕೆ. 45 ಹಣ್ಣಿನ ಗಿಡ, 45 ಟಿಂಬರ್ ಹಾಕಿ ವಿತ್ ಕಾಂಪೌಂಡ್ ಮಾಡಿ ಕೊಡ್ತಾ ಇದೀವಿ. ಓಕೆ, ಇಷ್ಟೆಲ್ಲ ಫೆಸಿಲಿಟಿ ನಿಮ್ಗೆ ಕೊಡ್ತಾ ಇದ್ದಾರೆ. ವಿಡಿಯೋನ ಕೊನೆವರೆಗೂ ಮಿಸ್ ಮಾಡಿ ನೋಡಿ, ಸ್ಟೆಪ್ ಬೈ ಸ್ಟೆಪ್ ನಾವೆಲ್ಲ ನೋಡ್ತಾ ಹೋಗೋಣ. ಸರ್, ಈಗ ಬನ್ನಿ ಸರ್, ಒಳಗಡೆ ಹೋಗೋಣ ಸರ್. ಒಂದೊಂದಾಗಿ ನಮಗೆ ಡೀಟೇಲ್ ತೋರಿಸ್ತೀರಾ? ಖಂಡಿತ ಬನ್ನಿ, ತೋರಿಸ್ತೀನಿ. ಏನ್ಲಿ, ಈಗ ತುಂಬಾ ಜನರಿಗೆ ಈ ಒಂದು ಕಾನ್ಸೆಪ್ಟ್ ಸ್ವಲ್ಪ ಅರ್ಥ ಆಗಿರಲ್ಲ. ಅವ್ರಿಗೆ ಒಮ್ಮೆ ಹೇಳಿ ಸರ್, ಫಾರ್ಮ್ ಲ್ಯಾಂಡ್ ಅಂದ್ರೆ ಏನು, ಯಾವ ತರ ಇದರ ಬೆನಿಫಿಟ್ ಇದೆ, ಹೇಗೆ ಜನರು ಯೂಸ್ ಮಾಡ್ಕೊಳ್ಬಹುದು? ಸರ್, ಫಾರ್ಮ್ ಲ್ಯಾಂಡ್ ಅಂದ್ರೆ ಈಗ ಸೈಟ್ಗೂ ಫಾರ್ಮ್ ಲ್ಯಾಂಡ್ ಕಂಪಾರಿಸನ್ ಏನಂದ್ರೆ, ಸೈಟ್ ಬಂದು 30-40 ಬರುತ್ತೆ ನಿಮ್ಗೆ. ಓಕೆ. ಫಾರ್ಮ್ ಲ್ಯಾಂಡ್ 30-40 ಬರಲ್ವಾ, ಮಿನಿಮಮ್ 6000 ಸ್ಕ್ವೇರ್, ಒಂದು 5,000 ಕುಂಟೆ ಬರುತ್ತೆ. 5,000 ಕುಂಟೆ ಅಂದ್ರೆ ನಿಮ್ಗೆ 6,000 ಬರುತ್ತೆ. 6,000 ಸ್ಕ್ವೇರ್ ಫೀಟ್ ಮಿನಿಮಮ್ ರಿಜಿಸ್ಟ್ರೇಷನ್ ಆಗುತ್ತೆ. ಅದು ನಾವು 6,000 ಸ್ಕ್ವೇರ್ ಫೀಟ್ ಅಲ್ಲಿ ಕಂಪ್ಲೀಟ್ ಕಾಂಪೌಂಡ್ ಮಾಡ್ತೀವಿ, ಗೇಟ್ ಇಡ್ತೀವಿ, ಈ ತರ ಕಾಟೇಜ್ ಕಟ್ಕೊಡ್ತೀವಿ, ಆಮೇಲೆ 45 ಫ್ರೂಟ್ಸ್ ಗಿಡ ಹಾಕೊಡ್ತೀವಿ, 45 ಟಿಂಬರ್ ಹಾಕೊಡ್ತೀವಿ. ಇದೆಲ್ಲ ನೀವೇ ಹಾಕೊಡ್ತೀವಿ. ಅವ್ರು ಬರೀ ಲ್ಯಾಂಡ್ ಒಂದು ತಗೊಂಡ್ರೆ ಸಾಕು, ಇದು ಉಳ್ಕಿದ್ದೆಲ್ಲ ಏನು? ಕಂಪ್ಲೀಟ್ ಸರ್, ಕಂಪ್ಲೀಟ್ ನಮ್ದು 15 years ಮೇಂಟೆನೆನ್ಸ್ ಫ್ರೀ ಕೊಡ್ತೀವಿ ನಿಮ್ಗೆ. ಆಮೇಲೆ ನಿಮ್ಗೆ ನಾವು ರೆಸಾರ್ಟ್ ಮಾಡಕ್ ಕೊಟ್ಟಿದೀವಿ. ಕಸ್ಟಮರ್ ಯಾವ ಬೇಕಾದ್ರೂ ಬಂದು ರೆಸಾರ್ಟ್ ಅಲ್ಲಿ ಇರ್ಬೋದು. 15 years ಅವ್ರ ಮೆಂಬರ್ಶಿಪ್ ಫ್ರೀ ಕೊಡ್ತೀವಿ. ಆಮೇಲೆ ಈ ಕಾಟೇಜ್ ನ ಕಸ್ಟಮರ್ ಬೇಕಾದ್ರೂ ಬಂದು ಇರ್ಬೋದು, ಇಲ್ಲ ನಾವು ರೆಸಾರ್ಟ್ಗೆ ಅದನ್ನ ಟೈ ಅಪ್ ಮಾಡ್ಕೊಂಡು ಡೈಲಿ ಒಂದು 2-2.5 ಸಾವಿರ ರೆಂಟ್ ಬರೋ ತರ ಮಾಡ್ಕೊಡ್ತೀವಿ. ಅದಾದ್ಮೇಲೆ ಫ್ರೂಟ್ಸ್ ಗಿಡ ಹಾಕಿರ್ತೀವಿ. ನಿಮ್ಗೆ ಮ್ಯೂಸಕ್ಕೆ ಮ್ಯಾಂಗೋ ಆಗ್ಲಿ, ಬ್ಲಾಕ್ ಸ್ಟೋನ್ ಮ್ಯಾಂಗೋ ಆಗ್ಲಿ, ಪೊಮೊಗ್ರಾನೇಟ್ ಆಗ್ಲಿ, ನಿಮ್ಗೆ ಅದನ್ನೆಲ್ಲ ಇಯರ್ಲಿ ಇನ್ಕಮ್ ಬರುತ್ತೆ. ಲಾಂಗ್ ಟರ್ಮ್ ಇನ್ಕಮ್ ಏನ್ ಮಾಡಿದೀವಿ ಅಂದ್ರೆ ರೆಡ್ ಸ್ಯಾಂಡಲ್, ವೈಟ್ ಸ್ಯಾಂಡಲ್, ಮಹಾಗನಿ, ರೋಸ್ ವುಡ್, ಅಗರ್ವುಡ್ ಹಾಕಿರ್ತೀವಿ. ಅದು 10 to 15 years ಅಲ್ಲಿ ಇನ್ಕಮ್ ಬರುತ್ತೆ. ಗಿಡ ಎಲ್ಲ ದಿನ ನೋಡ್ಕೊಳ್ಳೋರು ಯಾರು ಸರ್? ನಾವು ಕಂಪ್ಲೀಟ್ ನಮ್ಮ ಸ್ಟಾಪ್ ಇದೆ, ಎಲ್ಲ ನಾವಿದೀವಿ. ಕಂಪ್ಲೀಟ್ CCTV ಕ್ಯಾಮೆರಾ ಹಾಕಿದೀವಿ, ಎಲ್ಲ ನಮ್ಮ ಇನ್ಚಾರ್ಜ್. ಓಕೆ, ಎಲ್ಲ ಇವ್ರದೇ ಇನ್ಚಾರ್ಜ್ ಇರುತ್ತೆ. ಇದಕ್ಕೇನು ಅಡಿಷನಲ್ ಕಾಸ್ಟ್ ಏನಿಲ್ಲ ಸರ್, ಬರೀ ಲ್ಯಾಂಡ್ ಪರ್ಚೇಸ್ ಮಾಡಿದ್ರೆ ಮಿಕ್ಕಿದ ಅವ್ರ ಕಾಂಪೌಂಡ್ ಇಂದ, ಗೇಟ್ ಇಂದ, ಕಾಟೇಜ್ ಇಂದ, ಪ್ಲಾಂಟೇಶನ್ ಎಲ್ಲ ನಾವೇ ನೋಡ್ಕೊಳ್ತೀವಿ. ಓಕೆ, ಮತ್ತೆ ಫ್ಯೂಚರ್ ಅಲ್ಲಿ ಏನೆಲ್ಲ ಬೆನಿಫಿಟ್ ಸಿಗುತ್ತೆ ಸರ್? ಇದಕ್ಕೆ ಮುಂದೆ ಸೇಲ್ ಮಾಡಬಹುದಾ? ರೀಸೇಲ್ ವ್ಯಾಲ್ಯೂ ನೋಡಿ ಸರ್, ಈಗ ಫೇಸ್ 1 ಲಾಂಚ್ ಮಾಡಿದ್ವಿ ನಾವು. ಹೌದು. 250 rupees ಲಾಂಚ್ ಮಾಡಿದ್ವಿ. ಹೌದು. ಇವಾಗ ನಾವು ಫೇಸ್ 2 ಲಾಂಚ್ ಆಗಿದೆ, 350 ಆಗಿದೆ. ವಿತಿನ್ 6 months ಅಲ್ಲೇ 100 rupees ಜಂಪ್ ಆಗಿದೆ. ಹೌದು. ಅಂದ್ರೆ ಎಷ್ಟಾಯ್ತು? 40% ಇನ್ಕ್ರೀಸ್ ಆಯ್ತು. ಹೌದು. ಮತ್ತೆ ಈಗ ನಮ್ದು ಫೇಸ್ 2 ಆಲ್ಮೋಸ್ಟ್ 70% ಖಾಲಿ ಆಗ್ತಾ ಇದೆ.
ಇನ್ನೊಂದು 3 months ಅಲ್ಲಿ ಫೇಸ್ 3 ಲಾಂಚ್ ಮಾಡ್ತೀವಿ. ಅದು 450 ರೂಪಾಯಿ. ಅನ್ಕೊಳ್ಳಿ ನೀವು 1 year ಡಬಲ್ ಆಯ್ತು. ಬೇರೆ ಕಡೆ ಇಷ್ಟು ಇನ್ವೆಸ್ಟ್ಮೆಂಟ್ ಲಾಭ ಎಲ್ಲಿ ಸಿಗ್ತಾ ಇದೆ ನಿಮಗೆ? ಎಲ್ಲೂ ಸಿಗ್ತಾ ಇಲ್ಲ. ಸೈಟ್ ತಗೊಂಡು ಇಷ್ಟು ಬೇಗ ಬರ್ತಾ ಇಲ್ಲ. ನಮ್ ಲೈವ್ ಆಗಿ ನೋಡ್ಬೋದು ನೀವು. ನಾವೇನೇನು ಡೆವಲಪ್ ಮಾಡಿದೀವಿ, ಯಾವ ತರ ಡೆವಲಪ್ ಆಗ್ತಾ ಇದೆ, ಕಾಟೇಜ್ ಯಾವ ತರ ಕೊಟ್ಟಿದ್ದೀವಿ, ರಾಯರ ಧ್ಯಾನಕ್ಕೆ ಅಂತ ಹೇಳಿದ್ವಿ, ಅದು ಮಾಡಿದೀವಿ. ನೆಕ್ಸ್ಟ್ ಮಂತ್ ಸ್ವಾಮಿಗಳು ಉದ್ಘಾಟನೆ ಬರ್ತಾ ಇದಾರೆ. ಈ ತರ ನಾವು ಡೆವಲಪ್ಮೆಂಟ್ ಈಗ ಒಂದು ಆಲ್ಮೋಸ್ಟ್ ಫೇಸ್ 1 ಅಲ್ಲಿ ಒಂದು 70% ಡಿಸಿಷನ್ ಆಗೋಗಿದೆ. ಆಲ್ರೆಡಿ 70% ಡಿಸಿಷನ್ ಆಗಿ ಅವ್ರ ಖಾತಾ ಆಗಿದೆ, RTCನೂ ಮಾಡ್ಕೊಟ್ಟಿದೀವಿ. ನೀವು ನೋಡ್ತಾ ಇದೀರಾ ಪೂರ್ತಿ ಅವ್ರದೆಲ್ಲ ಕಾಟೇಜ್ ಎಲ್ಲ ಕಟ್ಟ 30 ಎಲ್ಲ ಕಡೆ ನೋಡಿ. ಇಲ್ಲೇನು ಕಾಟೇಜ್ ಕಟ್ತಾ ಇದ್ದಾರೆ. ಈ ಸೈಡ್ ಎಲ್ಲ ಕಾಟೇಜ್ ರೆಡಿ ಆಗಿದೆ. ಆ ಸೈಡ್ ಸದ ಕಂಪ್ಲೀಟ್ ಕಾಟೇಜ್ ಕಟ್ತಾ ಇದೆ. ಎಷ್ಟು ಕಾಟೇಜ್ ಈಗ ರೆಡಿ ಮಾಡ್ತಾ ಇದ್ದಾರೆ ಸರ್? ಈಗ 35 ಇದೆ ಸರ್, ಕಟ್ಟ ರೆಡಿ ಆಗ್ತಾರೆ. 35 ರೆಡಿ ಆಗ್ತದೆ. CCTV ಕ್ಯಾಮ್ರಾ ಹಾಕ್ಸಿದೀವಿ ನಾವು, ಸೇಫ್ಟಿ ವೈಸಸ್. ಪ್ರತಿ ರೋಡ್ಗೂ ನಾವು ಪ್ರಾಜೆಕ್ಟ್ ಪೂರ್ತಿ 50 ಎಕರೆಗೂ ನಾವು CCTV ಕ್ಯಾಮ್ರಾನ ಅಳವಡಿಸಿರ್ತೀವಿ. ನಮ್ಮ ಪ್ರಾಜೆಕ್ಟಲ್ಲಿ ನಾವು ಹೇಳ್ದಂಗೆ ಫಸ್ಟ್ ಪ್ಲೇಸಲ್ಲಿ ನಮ್ಮ ರಾಯರ ಧ್ಯಾನ ಮಂದಿರ ನಾವು ಕಂಪ್ಲೀಟ್ ಮಾಡಿದ್ದೀವಿ. ನೆಕ್ಸ್ಟ್ ಮಂತು ಇದನ್ನ ಓಪನಿಂಗ್ಗೆ ನಮ್ಮ ಮಂತ್ರಾಲಯ ಸ್ವಾಮಿಗಳು ಬರ್ತಾ ಇದ್ದಾರೆ. ಸರ್ ನೀವು ಗಿಡಗಳು ಸಹಿತ ಎಲ್ಲ ಹಾಕ್ಕೊಡ್ತೀನಿ ಅಂದ್ರಿ, ಯಾವ ಥರ ಎಲ್ಲ ಇದಾವೆ ಸರ್ ಗಿಡಗಳು? ಸರ್ ನೋಡಿ ಸರ್, ಇದು ಮಹಾಗನಿ ಗಿಡ. ಓಕೆ. ಇದು ರೆಡ್ ಸ್ಯಾಂಡಲ್ಲು. ಎಸ್. ಇದು ನೋಡಿ ಸರ್, ಇದು ದಾಳಿಂಬೆ ಗಿಡ ನಿಮ್ಗೆ ಆಲ್ರೆಡಿ ವಿತ್ ಫ್ರೂಟ್ಸ್ ರೆಡಿ ಆಗಿದೆ. ಫ್ರೂಟ್ಸ್ ಬಂದ್ಬಿಟ್ಟಿದೆ. ಹೌದು. ಓಕೆ. ಇದು ನೋಡಿ ಸರ್, ಇದು ಮಿಯಾಜಾಕಿಯ ಮ್ಯಾಂಗೋ. ಹಾಂ ಸರ್. 2 ರಿಂದ 3 ಲಕ್ಷ ಕಿಲೋಗಿದೆ. ಹಾಂ, ಇದನ್ನು ನಾವೇ ಹಾಕೊಳ್ಳೋದು ನೋಡಿ ಸರ್. ಇದು ತೈವಾನ್ ಗೋವಾ. ಓಕೆ. ಫ್ರೂಟ್ಸ್ ಬಿಟ್ಟಿದೆ ನೋಡಿ ಸರ್. ಹೌದು. ಎಸ್. ಮತ್ತೆ ನಿಮಗೆ ವೈಟ್ ಸ್ಯಾಂಡಲ್ಲು, ತಿರ್ಗಾ ನಿಮಗೆ ರೋಸ್ ವುಡ್ಡು. ಸರ್ ಇದು ವೈಟ್ ಸ್ಯಾಂಡಲ್. ಇದು ನೀವು 6000 ಸ್ಕ್ವೇರ್ ಫೀಟ್ ಜಾಗ ತೊಗೊಂಡ್ರೆ ನಿಮಗೆ 45 ಟಿಂಬರ್ ಹಾಕ್ಕೊಡ್ತೀವಿ, 45 ಫ್ರೂಟ್ಸ್ ಹಾಕ್ಕೊಡ್ತೀವಿ. ಓಕೆ. ಟಿಂಬರಲ್ಲಿ ಇದು ವೈಟ್ ಸ್ಯಾಂಡಲ್ಲು. ತಿರ್ಗಿ ಆ ಕಡೆ ನೋಡಿ ಅದು ಬಂದು ರೋಸ್ ವುಡ್ ಇದೆ. ಮತ್ತೆ ರೆಡ್ ಸ್ಯಾಂಡಲ್ಲು. ಓಕೆ. ಮತ್ತೆ ಮಹಾಗನಿ. ಎಸ್. ಅಗರುಡ್ಡು. ಇದನ್ನ ನಿಮ್ಮ ಕಾಂಬಿನೇಷನ್ 45 ಗಿಡ ಕೊಡ್ತೀವಿ. ಮತ್ತೆ ನಿಮಗೆ ಫ್ರೂಟ್ಸ್ ಹೇಳ್ದಂಗೆ ಮಿಯಾಜಾಕಿಯ ಮ್ಯಾಂಗೋ. ಓಕೆ. ಪೊಮೊಗ್ರನೇಟು. ತೈವಾನ್ ಗೋವಾ. ಎಸ್. ಅಂಜೂರ ಹಾಕಿದೀವಿ. ಈ ತರ ಮಿಕ್ಸಪ್ ಅಲ್ಲಿ ನಿಮಗೆ 45 ಟ್ರೀ ಕೊಡ್ತೀವಿ. ಫ್ರೂಟ್ಸ್ ಬಂದು ಇಯರ್ಲಿ ಇನ್ಕಮ್ ಬರುತ್ತೆ. ಟಿಂಬರ್ ಬಂದು ಲಾಂಗ್ ಟರ್ಮ್ ಬರುತ್ತೆ. ಓಕೆ. ಮತ್ತೆ ನಿಮಗೆ ಮನೆ ಒಂದು ಕಾಟೇಜ್, ನಾವು ಈ ಕಾಟೇಜ್ ಕಟ್ಕೊಡ್ತೀವಿ ಫ್ರೀಯಾಗಿ. ಕಾಟೇಜ್ ನೀವು ನಿಮ್ಮ ಫ್ಯಾಮಿಲಿ ಬಂದಾಗ ಇರ್ಬೋದು ಇಲ್ಲಿ. ಇಲ್ಲ ಅನ್ನೋ ಟೈಮಲ್ಲಿ ನಾವು ರೆಸಾರ್ಟ್ಗೆ ಟೈಪ್ ಮಾಡ್ಕೊಂಡು ಡೈಲಿ ಒಂದು 2 ರಿಂದ 2.5 ಸಾವಿರ ರೂಪಾಯಿ ರೆಂಟಲ್ ಇನ್ಕಮ್ ಬರ್ತಾರೆ ಮಾಡ್ಕೊಡ್ತೀವಿ ನಿಮಗೆ. ಅದು ಮಂತ್ಲಿ ಇನ್ಕಮ್. ಓಕೆ. ಅದು ನೀವೇ ಮಾಡಿಸ್ಕೊಡ್ತೀವಿ? ನಾವೇ ಮಾಡಿಸ್ಕೊಡ್ತೀವಿ ಖಂಡಿತ. ಓಕೆ. ಈಗ ಕಾಟೇಜ್ ಎಲ್ಲ ಕಟ್ಟಿದ್ದೀರಾ ಸರ್? ಆಲ್ರೆಡಿ ಎಲ್ಲ ಕಟ್ಟಿದೆ ಸರ್. ಟೋಟಲ್ ಒಂದು 30 ಕಾಟೇಜ್ ರೆಡಿ ಆಗ್ತಾ ಇದೆ. ಫಿನಿಶ್ ಆಗಿ ನಿಮ್ಗೆ ತೋರಿಸ್ತೇನೆ. ಎಸ್ ಸರ್. ಅಗರುಡ್ ಅಂತ ಹೇಳ್ತಾರೆ ಈ ಗಿಡಕ್ಕೆ. ಇದು ಬಂದು ನಮ್ಮ ಪ್ರಾಜೆಕ್ಟಲ್ಲಿ ಹೈಯೆಸ್ಟ್ ಕಾಸ್ಟ್ಲಿ ವುಡ್ ಇದು. ಇವತ್ತಿನ ರೇಟ್ ಚೆಕ್ ಮಾಡ್ಕೊಳ್ಳಿ, 1,20,000 per ಕಿಲೋ ಇದೆ. ಹಾಂ ಸರ್. ನಿಮಗೆ 45 ಗಿಡ ಬೇಕಾದ್ರೆ ಹಾಕ್ಕೊಡ್ತೀವಿ. ಇಲ್ಲ ಕಾಂಬಿನೇಷನ್ ಬೇಕಾದ್ರೆ ಇದು 9, ಇದು ಅಗರುಡ್ 9 ಗಿಡ, ರೋಸ್ ವುಡ್ 9 ಗಿಡ, ಶ್ರೀಗಂಧ 9 ಗಿಡ, ರೆಡ್ ಸ್ಯಾಂಡಲ್ 9 ಗಿಡ, ಮಹಾಗನಿ 9 ಗಿಡ ಬೇಕಾದ್ರೆ ಕೊಡ್ತೀವಿ. ಆದರೆ ಅಗರುಡ್ ತುಂಬ ಕಾಸ್ಟ್ಲಿ ಇದೆ, ನೀವು ಚೆಕ್ ಮಾಡ್ಕೊಳ್ರಿ. ಇದಾದ್ರೆ ನಿಮ್ಗೆ ತುಂಬ ಬೆನಿಫಿಟ್ ಜಾಸ್ತಿ ಆಗುತ್ತೆ. ಇದೇನು ಸರ್ ಇಷ್ಟು ದೊಡ್ಡ ಕಾಟೇಜ್ ರೆಡಿ ಮಾಡ್ತಾ ಇದ್ದೀರಾ? ಸರ್ ಇದು ಕಸ್ಟಮರ್ ಒಬ್ರು ಟೋಟಲ್ 6 ಸೈಟ್ ತೊಗೊಂಡಿದ್ದಾರೆ, 6 ಫ್ಲಾಟ್ ತೊಗೊಂಡಿದ್ದಾರೆ, 36,000 ತೊಗೊಂಡಿದ್ದಾರೆ. ಅವರು ಸ್ವಲ್ಪ ಡ್ರೀಮ್ ಹೌಸ್ ಅವ್ರದ್ದು, ಸ್ವಲ್ಪ ದೊಡ್ಡದಾಗಿ ಕಟ್ಕೊಡಿ ಅಂತ ಹೇಳಿದ್ರು ಹಳ್ಳಿ ಕಾನ್ಸೆಪ್ಟ್ ಅಲ್ಲಿ. ಅವ್ರಿಗೆ ಮಾಡ್ತಾ ಇದೀವಿ. ನೆಕ್ಸ್ಟ್ ಮಂತ್ ಅವ್ರಿಗೆ ಬಿಟ್ಕೊಡ್ತಾ ಇದೀವಿ. ಓಕೆ. ಈ ತರ ನೋಡಿ ರೆಡಿ ಮಾಡ್ತಾ ಇದ್ದಾರೆ. ನೀವು ಸಹ ಯಾವ ತರ ಹೇಳ್ತೀವಿ ನೋಡಿ ಆ ತರ ಇಲ್ಲಿ ನಿಮಗೆ ಕಾಟೇಜ್ ರೆಡಿ ಮಾಡ್ಕೊಡ್ತಾರೆ. ಮತ್ತೆ ಇವ್ರಿಗೂ ಎಲ್ಲ ಗಿಡ ಎಲ್ಲ ಇರುತ್ತೆ ಸರ್? ಕಂಪ್ಲೀಟ್ ಎಲ್ಲ ಅವ್ರಿಗೆ ಕಾಂಬಿನೇಷನ್ ಎಲ್ಲ ತರ ಫ್ರೂಟ್ಸ್, ಟಿಂಬರ್ ಎಲ್ಲ ಹಾಕಿದೀವಿ. ಇದು ಕಾಂಪೌಂಡ್ ಬರುತ್ತೆ, ಗೇಟ್ ಬರುತ್ತೆ, ತೆಂಗಿನ ಗಿಡ ಆಪ್ಷನ್ ಹಾಕೊಡ್ತಾ ಇದೀವಿ. ಟೋಟಲ್ ಅವ್ರಿಗೆ ಹಳ್ಳಿ ಕಾನ್ಸೆಪ್ಟ್ ಹೆಂಗ್ ಬರುತ್ತೋ ಇನ್ಕಮ್ ಬರೋ ವೈಸು ಮಾಡ್ಕೊಡ್ತೀವಿ. ಮತ್ತೆ ಇರಕ್ಕೆ ಅವ್ರಿಗೆ ಫೀಸ್ ಆಫ್ ಮೈಂಡ್, BP ಇರುತ್ತೆ, ಶುಗರ್ ಇರುತ್ತೆ ಅವ್ರಿಗೆ. ಇಲ್ಲಿ ಬಂದಾಗ ಫೀಸ್ ಆಫ್ ಫುಲ್ ಗ್ರೀನರಿ ನೋಡ್ತಾರೆ. ಆಮೇಲೆ ರಾಯರ ದಾನ ಅಂತ ನೋಡಿದ್ರಿ ನೀವು. ಇವೆಲ್ಲ ಏನಾಗುತ್ತೆ ಅಂದ್ರೆ ಮನ್ಸಿಗೆ ಹೌದೌದು. ಓಕೆ. ಎಲ್ಲಾರು ಸಿಟಿನಲ್ಲಿ ಇದ್ದಿದ್ದು ತುಂಬಾ ಟ್ರಾಫಿಕ್ ಅಲ್ಲಿ ಜಂಜಾಡ್ತಿರ್ತಾರೆ. ಅಂತವರು ಸಹ ನಿಮ್ಮ ಮನಃಶಾಂತಿಗಾಗಿ ಒಮ್ಮೆ ಇಲ್ಲಿಗೆ ವಿಸಿಟ್ ಮಾಡಬಹುದು. ನೀವು ಸಹ ಇಲ್ಲಿನ ಲ್ಯಾಂಡ್ ನೋಡಿ 100% ಪರ್ಚೇಸ್ ಮಾಡ್ತಾರೆ. ಯಾಕಂದ್ರೆ ಅಷ್ಟು ಬೆಸ್ಟ್ ಆಗಿರುತ್ತೆ. ಹಾಗೂ ಡೈರೆಕ್ಟ್ ಓನರ್ ಇಂದಾನೇ ಪ್ರೊವೈಡ್ ಮಾಡ್ತಾ ಇದ್ರಲ್ಲ ಎಲ್ಲ ನೀವೇ ರೆಡಿ ಮಾಡ್ತಾ ಇದ್ದೀರಾ? ನಾನೇ ಓನರ್ ಇದಕ್ಕೆ. ಹೌದು, ಎಲ್ಲ ನೀವೇ ರೆಡಿ ಮಾಡಿ? ಹೌದು, ನಾನೇ ಕಂಪ್ಲೀಟ್ ಮಾಡ್ಕೊಡ್ತಾ ಇದ್ದೀನಿ. ಓಕೆ. ಯಾವ ತರ ಎಲ್ಲ ಕಾಟೇಜ್ ರೆಡಿ ಮಾಡಿದಿರಾ ಸರ್? ಸರ್ ನೋಡಿ ಸರ್, ಇವಾಗ ಆಲ್ರೆಡಿ ರೆಡಿ ಇರೋ ಕಾಟೇಜ್ ಇದು. ಓಕೆ. ಇದು 19/11 ಇದು. ಹಾ ಸರ್. ಈ ತರ 19/11 ಹಳ್ಳಿ ಕಾನ್ಸೆಪ್ಟ್ ರೆಡಿ ಆಗಿದೆ ಇದು. ಇದು ಕಂಪ್ಲೀಟ್ ಕಾಂಪೌಂಡ್ ಹಾಕಿದೀವಿ, ಮತ್ತೆ ಗೇಟ್ ಇಕ್ಕಿದೀವಿ. ಈ ಪಕ್ಕದ ಬಂದು 15/15 ಕಾಟೇಜ್, ಅದು ಕಾಂಪೌಂಡ್ ಆಗಿದೆ, ಅದು ಗೇಟ್ ಕೊಟ್ಟಿದೀವಿ. ಕಸ್ಟಮರ್ ಯಾವ ತರ ಪ್ರಿಪರೇಷನ್ ಮಾಡಿದಾರೋ ಅದೇ ತರ ಪ್ಲಾಂಟೇಶನ್ ಹಾಕಿದೀವಿ. ಮತ್ತೆ ಅವ್ರ ಆಪ್ಷನ್ ತೆಂಗಿನ ಗಿಡ ಹೇಳಿದ್ದಾರೆ, ತೆಂಗಿನ ಗಿಡ ಹಾಕಿ ಇದು ಕಂಪ್ಲೀಟ್ ರೆಡಿ ಇದೆ. ರೆಡಿ ಇದೆ, ಇದು ಕಸ್ಟಮರ್ ರೆಡಿ ಮಾಡಿದ್ದಾರೆ. ಯಾವ ಬಂದು ಇದ್ಬಿಟ್ಟು ಹೋಗ್ಬೋದು ಅವರು. ಹೌದು, ಈ ತರ ನೋಡಿ ಕಂಪ್ಲೀಟ್ ನಿಮ್ಗೂ ಸಹ ಇದೇ ತರ ರೆಡಿ ಮಾಡ್ಕೊಡ್ತಾರೆ ಸರ್. ಕಸ್ಟಮರ್ ಹೇಗೆ ಹೇಳ್ತಾರೋ ಆಗ ನೀವು ಮಾಡ್ಕೊಡ್ತೀವಿ. ಹೌದು ಸರ್, ನಮ್ದು ಮೆಜರ್ಮೆಂಟ್ ಇರುತ್ತೆ, ಫ್ರೀ ಆಗಿ ಕೊಡ್ತಾ ಇರೋದು. ಆ ಮೆಜರ್ಮೆಂಟ್ ಅಲ್ಲಿ ಡಿಸೈನ್ ಕೊಡ್ತೀನಿ, ಯಾವ ತರ ಹೇಳ್ತಾ ಮಾಡ್ಕೊಡ್ತೀನಿ. ಯಾವ ಡಿಸೈನ್ ಚೂಸ್ ಮಾಡಿದ್ರೆ? ಹೌದು, ಖಂಡಿತ. ಎಷ್ಟು ಟೈಮ್ ಅಲ್ಲಿ ಮಾಡ್ಕೊಡ್ತೀರಾ? 1 ಮಂತ್ ಅಷ್ಟೇ. ಬರೀ 1 ಮಂತ್? ಹೌದು ಸರ್, 1 ಮಂತ್. ಓಕೆ. ಒಂದೇ ಮಂತ್ ಅಲ್ಲಿ ನಿಮ್ದೇ ಆದ ಫಾರ್ಮ್ ಹೌಸ್ ರೆಡಿ ಆಗುತ್ತೆ. ಇಷ್ಟು ಪ್ರೀಮಿಯಂ ಆಗಿ ಆರಾಮಾಗಿ ಬೆಸ್ಟ್ ಆಗಿರುವಂತ ಪ್ಲೇಸ್ ಅಲ್ಲೇ ರೆಡಿ ಆಗ್ತಾ ಇದೆ ಸರ್. ನೋಡಿ ಸರ್, ಈ ಲೈನಲ್ಲೇ 1, 2, 3, 4, 5, 6 ಕಾಟೇಜ್ ಈ ಲೈನಲ್ಲಿ ಆಗ್ತಾ ಇದೆ. ಇದೇ ನಮ್ಗೆ ಮೇನ್ ಎಂಟ್ರೆನ್ಸ್. ಅಲ್ಲಿ ಪೈಪ್ ಹಾಕಿದೀವಲ್ಲ, ಇದು ದೊಡ್ಡದಾಗಿ ಆರ್ಚ್ ಮಾಡಿ ಮೇನ್ ಎಂಟ್ರೆನ್ಸ್ ಮಾಡ್ಕೊಂಡ್ಬರ್ತೀವಿ ಸರ್. ನಿಯರ್ ಬೈ ಏನೆಲ್ಲ ಇದೆ ಸರ್ ಇಲ್ಲಿ? ಸರ್ ನಿಯರ್ ಬೈ ನಿಮಗೆ ಲೇಪಾಕ್ಷಿ ಸಿಗುತ್ತೆ, ಗೌರ್ನೂರ್ ಲಕ್ಷ್ಮಿ ಟೆಂಪಲ್ ಸಿಗುತ್ತೆ,
ಮತ್ತೆ ನಿಮಗೆ ಮಧುಗಿರಿ ಫೋರ್ಟ್ ಸಿಗುತ್ತೆ, ವಿದುರಾಶ್ವಥ ಸಿಗುತ್ತೆ, ಜೈಮಂಗಳಿ ರಿವರ್ ಇದೆ, ಜೈಮಂಗಳಿ ಡಿಯರ್ ಫಾರೆಸ್ಟ್ ಇದೆ. ಸರ್ ಟೂರಿಸ್ಟ್ ಪ್ಲೇಸ್ ಆಗಿ ಇದು ಸರೌಂಡಿಂಗ್ ಪೂರ್ತಿ ಕವರ್ ಆಗ್ತಾ ಇದೆ. ಇನ್ನೊಂದು ಏನಂದ್ರೆ ಟ್ವಿನ್ ಸಿಟಿ ಅಂತ ಬರ್ತಾ ಇದೆ, 5600 ಎಕರೆ, ಅದು ಬಂದು ನಿಯರ್ ಬರ್ತಾ ಇದೆ. ಆಮೇಲೆ ಇನ್ನೊಂದು ಮೇನ್ ಪ್ಲಸ್ ಏನಪ್ಪಾ ಅಂದ್ರೆ ಮಧುಗಿರಿ ನಮಗೆ ಇವಾಗ ಡಿಸ್ಟಿಕ್ ಆಗ್ತಾ ಇದೆ. ಇವಾಗ ನಾವು ಇರೋದು ಐಡಿಯಲಿ ಹೋಬ್ಳಿಲಿ ಇದೀವಿ. ಈ ಹೋಬ್ಳಿ ಆಲ್ಮೋಸ್ಟ್ ಅದು ಡಿಸ್ಟಿಕ್ ಆದ್ಮೇಲೆ ನಮ್ಮ ಡಿಸ್ಟಿಕ್ ಲೆವೆಲ್ 26 ಕಿಲೋಮೀಟರ್ ಇದೆ. ನಮ್ಗೆ ಐಡಿಯಲಿನೂ ತಾಲೂಕ್ ಮಾಡಬೇಕು ಅಂತ ಆಲೋಚನೆ ಇದೆ. ತಾಲೂಕ್ ಅಟ್ಯಾಚ್ ಪ್ರಾಜೆಕ್ಟ್ ಇದು. ಮತ್ತೆ ನೀರಿಗೆಲ್ಲ ಏನು ವ್ಯವಸ್ಥೆ ಮಾಡಿದೆ ಸರ್ ಗಿಡಗಳಿಗೆಲ್ಲ? ಸರ್ ನಮ್ದು ಕಂಪ್ಲೀಟ್ 3 ಬೋರ್ ಇದೆ. ಪ್ರತಿಯೊಂದು ಗಿಡಕ್ಕೂ ನಾವು ಡ್ರಿಪ್ ಇರಿಗೇಷನ್ ಮಾಡಿದ್ದೀವಿ. ಇದು ನೋಡಿ ನೀರು ಸ್ಟೋರೇಜ್ಗೆ ನಾವು 100/100 ವಾಟರ್ ಫಾಂಡ್ ಮಾಡಿದ್ದೀವಿ. ಇಲ್ಲಿ ಸ್ಟೋರೇಜ್ ಮಾಡ್ತಾ ಇದೀವಿ. ಮತ್ತೆ ನಮ್ಗೆ ಇನ್ನೊಂದು ಬೆನಿಫಿಟ್ ಅಂದ್ರೆ ಈ ಮೂಲೆಗೆ ಒಂದು 100 ಎಕರ್ ಲೇಕ್ ಇದೆ. ಹೌದು. ಮತ್ತೆ ನೀವು ನೋಡಿದ್ರಲ್ಲ ಸ್ಟಾರ್ಟಿಂಗ್ ಅಲ್ಲಿ ಐಡಿಯಲಿ ಪಕ್ಕದಲ್ಲಿ ಅಲ್ಲಿ 100 ಎಕರ್ ಲೇಕ್ ಇದೆ. ಅದಕ್ಕೂ ಎತ್ತಿನ ಒಳ್ಳೆ ನೀರು ಪೈಪ್ ಲೈನ್ ಹಾಕಿದ್ದಾರೆ. ಹಂಗಾಗಿ ಇಲ್ಲಿ ನೀರು ಯಾವಾಗ ಎನಿ ಟೈಮ್ ಇರುತ್ತೆ ಸರ್. ಸರ್ ಮತ್ತೆ ಇಷ್ಟೊಂದು ಗಿಡಗಳಿಗೆಲ್ಲ ನೀರು ಯಾವ ತರ ಸಪ್ಲೈ ಮಾಡ್ತೀವಿ ಸರ್ ನೀವು? ಸರ್ ಟೋಟಲ್ ಪ್ರಾಜೆಕ್ಟ್ ನಾವು ಹನಿ ನೀರಾವರಿ ಡ್ರಿಪ್ ಇರಿಗೇಷನ್ ಅಂತಾರಲ್ಲ, ಪ್ರತಿ ಗಿಡಕ್ಕೂ ಇಷ್ಟು ಲೀಟರ್ ಹೋಗಬೇಕು ಅಂತ ಮೆನ್ಷನ್ ಇರುತ್ತೆ. ಆ ಥರ ನೋಡಿ ಇಲ್ಲಿ ಮಾಡಿದೀವಲ್ಲ, ಈ ತರ ಡ್ರಿಪ್ ಇರಿಗೇಷನ್ ಪ್ರತಿ ಗಿಡಕ್ಕೂ ಮಾಡಿದೀವಿ ಸರ್ ನಾವು. ಲೈವ್ ಆಗಿ ಕಸ್ಟಮರು ಬಂದಿದ್ದಾರೆ ಬುಕ್ ಮಾಡ್ಬೇಕಂತ ಹೇಳಿ. ಇವ್ರ ಬಗ್ಗೆ ಕೇಳೋಣ ಬನ್ನಿ, ಯಾವ ತರ ಎಲ್ಲ ಅವ್ರಿಗೆ ಗೊತ್ತಾಯ್ತು ಈ ಲ್ಯಾಂಡ್ ನ ಬಗ್ಗೆ, ಹೇಗೆ ಅನಿಸ್ತಂತ. ನಮಸ್ಕಾರ ಸರ್. ನಮಸ್ಕಾರ ಸರ್. ಎಲ್ಲಿಂದ ಬಂದಿದ್ದೀರಾ ಸರ್ ನೀವು? ನಾವು ಬ್ಯಾಂಗ್ಳೂರು ಇಂದ್ರಾನಗರಿಂದ ಬಂದಿದ್ದೀವಿ. ಓಕೆ, ಹೇಗೆ ಗೊತ್ತಾಯ್ತು ಸರ್ ಈ ಲ್ಯಾಂಡ್ ಬಗ್ಗೆ? ಇವ್ರದ್ದು ವಿಡಿಯೋ ನೋಡಿ ಇಂಪ್ರೆಸ್ ಆಗಿ ಬಂದಿದ್ವಿ. ಓಕೆ. ಸೊ ಇಲ್ಲಿ ಬಂದ್ಮೇಲೆ ಆ ವಿಡಿಯೋಕ್ಕೂ ಇದಕ್ಕೂ ಇನ್ನೂ ಅದು ಫಸ್ಟ್ ಸ್ಟಾರ್ಟಿಂಗ್ ಅವ್ರು ಕಲಿಸಿರೋದು. ಈಗ ನೋಡೋಕೆ ಇನ್ನೂ ಒಳ್ಳೆ ಮೇಂಟೆನೆನ್ಸ್, ಒಳ್ಳೆ ಡೆವಲಪ್ಮೆಂಟ್ ಮಾಡಿದ್ದಾರೆ. ಹೌದು. ಅವ್ರು ಹೇಳ್ದಾಗೆ ಪ್ಲಾಂಟ್ಸ್ ಎಲ್ಲ ತುಂಬಾ ಚೆನ್ನಾಗಿ ನೀಟಾಗಿ ಮೇಂಟೆನೆನ್ಸ್ ಮಾಡಿದ್ದಾರೆ. ಸೊ ಅದು ಒಂದು ನೋಡ್ಬಿಟ್ಟು ನಮಗೆ ತಗೊಬೇಕಂತ ಒಂದು ಕ್ಯೂರಿಯಾಸಿಟಿಗೆ ಬಂದಿದ್ದೀವಿ. ಸೊ ಇವ್ರು ನನ್ನ ತಂಗಿ, ನಮ್ಮ ಕೊಲೀಗ್ಸ್, ನಮ್ಮ ಅವರು ಕೂಡ ತಗೊಬೇಕು ಅಂತಾನೆ ಬಂದಿದ್ದಾರೆ. ಓಕೆ, ಎಲ್ಲರೂ ಸೇರಿ ಬಂದಿದ್ದಾರೆ. ಎಲ್ಲ ಸೇರಿ ತಗೊಂಡು ಇವತ್ತು ಬುಕ್ ಮಾಡ್ಬಿಟ್ಟು ಹೋಗೋಣ ಅಂತ. ಓಕೆ, ಎಲ್ಲ ನಿಮ್ಗೆ ಇಷ್ಟ ಆಯ್ತಲ್ವಾ ಸರ್? ಕಂಪ್ಲೀಟ್ ಓನರ್ ಎಲ್ಲ ನಿಮ್ಗೆ ಸರಿಯಾಗಿ ರೆಸ್ಪಾನ್ಸ್ ಮಾಡ್ತಾರಲ್ವಾ? ಎಕ್ಸಾಕ್ಟ್ಲಿ. ಓಕೆ, ನೋಡಿ ಈ ತರ ಕಸ್ಟಮರ್ಸ್ ಸಹಿತ ಇವತ್ತು ಬಂದಿದ್ದಾರೆ ಬುಕಿಂಗ್ ಮಾಡೋದಕ್ಕೆ. ಈ ತರ ನೀವು ಸಹಿತ ವಿಸಿಟ್ ಮಾಡಬಹುದು. ಸ್ಕ್ರೀನ್ ಮೇಲೆ ನಂಬರ್ ಇದೆ, ಕಾಲ್ ಮಾಡಿ ಈಸಿಲಿ ವಿಸಿಟ್ ಮಾಡಿ, ಇಲ್ಲಿಗೆ ನೀವು ಎಲ್ಲ ನೋಡಬಹುದು. ಇನ್ನೊಬ್ರು ಕಸ್ಟಮರ್ ಸಹಿತ ಅವೈಲೇಬಲ್ ಇದ್ದಾರೆ. ಈಗ ಜಸ್ಟ್ ಅವರು ಬುಕಿಂಗ್ ಮಾಡ್ಕೊಂಡಿದ್ದಾರೆ. ಬನ್ನಿ ಅವರ ಅಭಿಪ್ರಾಯ ಕೇಳೋಣ ಯಾವ ತರ ಇದೆ ಅಂತ. ನಮಸ್ತೆ ಮೇಡಮ್. ನಮಸ್ತೆ ಸರ್. ಮೇಡಮ್, ಈಗ ಜಸ್ಟ್ ನಾವು ಕೇಳಿದ್ವಿ ನೀವು ಬುಕಿಂಗ್ ಆಯ್ತು ಅಂತ. ಸೊ ಯಾವ ತರ ಎಲ್ಲ ಅನಿಸ್ತು ಮೇಡಮ್? ಹೇಗ್ ಗೊತ್ತಾಯ್ತು ಈ ಲ್ಯಾಂಡ್ ಬಗ್ಗೆ ನಿಮ್ಗೆ? ಇದು ನಮ್ಮ ಫ್ರೆಂಡ್ ಮೂಲಕ ಗೊತ್ತಾಗಿತ್ತು. ಬಟ್ ಇಲ್ಲಿ ಬಂದ ಮೇಲೆ ನಮ್ಗೆ ವಾಪಸ್ ಹೋಗಕ್ ಇಷ್ಟ ಆಗ್ಲಿಲ್ಲ. ತಕ್ಷಣ ಬುಕ್ ಮಾಡ್ಕೊಂಡ್ವಿ. ಪ್ಲಾಟ್ ನಂಬರ್ 83 ಮಾಡಿದೀವಿ. ಸರ್ ಹತ್ರ ಮಾತಾಡಿನೂ ತುಂಬಾ ಖುಷಿ ಆಯ್ತು ನಮ್ಗೆ. ಸರ್ ಎಲ್ಲ ನಿಮ್ಗೆ ಒಳ್ಳೆ ಗೈಡೆನ್ಸ್ ಕೊಡ್ತಾರಲ್ಲ ಮೇಡಮ್? ಪ್ರತಿಯೊಂದು ಹೇಳ್ತಾರೆ, ಏನು ಬೇಜಾರ್ ಮಾಡ್ಕೊಳ್ದೆ ತುಂಬಾ ಪೊಲೈಟ್ ಆಗಿ ಕೈಂಡ್ ಆಗಿ ಆನ್ಸರ್ ಮಾಡ್ತಾರೆ. ತುಂಬಾ ಖುಷಿ ಆಯ್ತು ನಮ್ಗೆ. ಇಲ್ಲಿ 83 ರಾಯರ್ ಮಂದ್ರ ಪಕ್ಕನೇ ಬುಕ್ ಮಾಡ್ಕೊಂಡಿದೀವಿ. ಅಟ್ಮಾಸ್ಫಿಯರ್ ತುಂಬಾ ಚೆನ್ನಾಗಿದೆ ಸರ್. ಇಲ್ಲಿ ಯಾರೆಲ್ಲ ವಿಡಿಯೋ ನೋಡೋರು ಅವ್ರು ಇಲ್ಲಿ ಬಂದು ತಗೊಳ್ಬಹುದಾ ಮೇಡಮ್? ಖಂಡಿತ ತಗೊಳ್ಬಹುದು. ಏನು ಇಲ್ಲ, ಧೈರ್ಯವಾಗಿ ತಗೊಳ್ಬಹುದು ಸರ್. ಏನ್ ಭಯನೂ ಇಲ್ಲ. ಡೈರೆಕ್ಟ್ ಆಗಿ ವಾಕ್ ಇನ್ ಮಾಡಬಹುದು ಸರ್. ಓಕೆ, ನೀವು ಎಲ್ಲಿರೋದು ಮೇಡಮ್? ನಾನು ಬಂದು ಬನಶಂಕರಿ 3rd ಸ್ಟೇಜ್ ಸರ್. ಓಕೆ, ಅಲ್ಲಿಂದ ಹೇಗ್ ಬಂದ್ರಿ ಮೇಡಮ್? ನಾವು ಇವ್ರದೇ ಪಿಕಪ್ ಡ್ರಾಪ್ ಎಲ್ಲ ಇತ್ತು. ಸೊ ಅವರೇ ಫುಡ್ ಪ್ರೊವೈಡ್ ಮಾಡ್ತಾರೆ. ಎಕ್ಸ್ಟ್ರಾ ತಗೊಂಡಿಲ್ವಾ? ಏನು ಇಲ್ಲ ಸರ್, ಫುಡ್ ಪ್ರೊವೈಡ್ ಮಾಡಿ ವೆಲ್ಕಮ್ ಡ್ರಿಂಕ್ ಕೊಟ್ಟು ತುಂಬಾ ಕೈಂಡ್ ಆಗಿ ತುಂಬಾ ಇದಾಗಿ ನಮ್ಮನ್ನೆಲ್ಲ ಇದ್ ಮಾಡಿದ್ರು ಸರ್. ವಿಡಿಯೋದಲ್ಲಿ ಹೇಳ್ದಾಗಿನೇ ನಿಮ್ಗೆ ನೀಟಾಗಿ ಎಲ್ಲಾ ಫೆಸಿಲಿಟೀಸ್ ಕೊಡ್ತಾರೆ. ಲೈವ್ ಆಗಿ ಮೇಡಮ್ ವಿವರಿಸಿದ್ದಾರೆ. ಇವತ್ತೇ ಬುಕಿಂಗ್ ಮಾಡಿದ್ದಾರೆ. ನಿಮಗೂ ಕಂಗ್ರಾಚುಲೇಷನ್ ಮೇಡಮ್, ಬುಕಿಂಗ್ ಮಾಡಿದ್ದೀರಾ. ಇದು ನೋಡಿ ಪ್ರೂಫ್ ಇದೆ ನಿಮ್ಗೆ. ಇಲ್ಲೇ ಬುಕಿಂಗ್ ಆಗಿದೆ ವಿತ್ ರಾಯರ್ ಫೋಟೋನು ಕೊಟ್ಟಿದ್ದಾರೆ ಅವರು. ತುಂಬಾ ಖುಷಿ ಅನಿಸ್ತು ನಮ್ಗೆ. ಸರ್ಗೂ ತುಂಬಾ ಥ್ಯಾಂಕ್ಸ್ ಹೇಳ್ತಾ ಇದ್ವಿ. ನಮ್ಮ ಫಾರ್ಮ್ ಲ್ಯಾಂಡ್ ಬಂದರೆ ನಮ್ಮ ಪ್ರಾಣಿ ಪಕ್ಷಿಗತೆ ಮೊಲ ಇದೆ, ಪಾರಿವಾಳ ಇದೆ, ಲವ್ ಬರ್ಡ್ಸ್ ಇದೆ, ಬಾತ್ಕೋಳಿ ಇದೆ. ಟೈಮ್ ಸ್ಪೆಂಡ್ ಮಾಡ್ಬೋದು, ಆರಾಮಾಗಿ ಓಡಾಡ್ಕೊಂಡಿರ್ಬೋದು. ಇಲ್ಲಿ ನಮ್ಮ ರಾಯರ ಬೃಂದಾವನ ಫಾರ್ಮ್ಸ್ ಬಂದರೆ ಈ ಥರ ಪ್ರಾಣಿ ಪಕ್ಷಿ ಜೊತೆ ನೀವು ಕಾಲ ಕಳೀಬೋದು. ನಿಮ್ಗೆ ಏನೇ ಟೆನ್ಷನ್ ಇದ್ರೂ ಒಂದು 5 ನಿಮಿಷದಲ್ಲಿ ರಿಲೀಫ್ ಆಗೋಗುತ್ತೆ. ನಮ್ಮಲ್ಲಿ ಬಾತ್ಕೋಳಿ ಇದೆ, ಪಾರಿವಾಳ ಇದೆ, ಲಕ್ವ ಇದೆ, ಲವ್ ಬರ್ಡ್ಸ್ ಇದೆ, ನಿಮಗೆ ಮೊಲ ಇದೆ, ಇನ್ನೂ ಹಲವಾರು ಥರ ನಾವು ಟರ್ಕಿ ಕೋಳಿ ಸಾಕಿದ್ದೀವಿ. ಇದೇ ನೀವು ಬಂದು ಟೈಮ್ ಸ್ಪೆಂಡ್ ಮಾಡ್ಕೊಬೋದು. ಓಕೆ, ನೇಚರ್ ಜೊತೆಗೆ ಸೇರಿದ್ರೆ ಏನು BP ಶುಗರ್ ಏನು ಬರಲ್ಲ? ಏನು ಬರಲ್ಲ ಸರ್, ಎಲ್ಲ ಹೋಗ್ಬಿಡುತ್ತೆ. ಹೆಲ್ದಿ ಆಗಿರುತ್ತೆ. ಹೌದು ಸರ್, ಹೌದು. ಓಕೆ, ನೋಡಿ ಈ ಥರ ಎಲ್ಲ ಪ್ರಾಣಿ ಪಕ್ಷಿಗಳ ಜೊತೆಯಲ್ಲಿ ನೀವು ಇರ್ಬೋದು. ತುಂಬಾನೇ ಬೆಸ್ಟ್ ಆಗಿರುತ್ತೆ ಈ ಒಂದು ಫಾರ್ಮ್ ಲ್ಯಾಂಡ್ ಅಲ್ಲಿ. ನಿಮ್ ಲ್ಯಾಂಡ್ ಬಗ್ಗೆ ಅಂತೂ ನಾವೆಲ್ಲ ನೋಡಿದ್ವಿ. ಫಾರ್ಮ್ ಲ್ಯಾಂಡ್ ಅಲ್ಲಿ ಯಾವ ತರ ಇದೆ, ಏನ್ ಬೆನಿಫಿಟ್ ಸಿಗುತ್ತೆ ಅಂತ. ಮೇನ್ ಆಗಿ ಪ್ರೈಸ್ ಏನಿದೆ ಸರ್? ಲಾಸ್ಟ್ ಟೈಮ್ ನಾವು ಫೇಸ್ 1 ಮಾಡಿದ್ವಲ್ಲ, 249 ಅಂತ ಎಲ್ಲ ನೀವು ಹೇಳಿದ್ರಿ. ಈಗ ಏನಿದೆ ಈ ಒಂದು ರೇಟ್ ಸರ್? ಈಗ 349 ವಿತ್ ಕಾಟೇಜ್ ಫ್ರೀ ಆಗಿ ಕೊಡ್ತಾ ಇದೀವಿ. ಮತ್ತೆ ಅವ್ರಿಗೆ ಕಾಂಪೌಂಡ್ ನಾವೇ ಮಾಡ್ಕೊಡ್ತೀವಿ. ಮತ್ತೆ 45 ಹಣ್ಣಿನ ಗಿಡಗಳು ಹಾಕೊಡ್ತಾ ಇದೀವಿ, 45 ಟಿಂಬರ್ ಹಾಕೊಡ್ತಾ ಇದೀವಿ. ಕಂಪ್ಲೀಟ್ಲಿ ಮೇಂಟೆನೆನ್ಸ್ 15 ಇಯರ್ಸ್ ಫ್ರೀ ಕೊಡ್ತಾ ಇದೀವಿ. ಓಕೆ, ಇಷ್ಟೆಲ್ಲ ಸೇರಿಸಿ 349
ಪರ್ ಸ್ಕ್ವೇರ್ ಫೀಟ್. ಯಾ ಸರ್ ಮಿನಿಮಮ್ ಎಷ್ಟು ತಗೊಳ್ಳೋದಿರುತ್ತೆ ಸರ್? ಮಿನಿಮಮ್ 6,000 ಸ್ಕ್ವೇರ್ ಫೀಟ್ ತಗೊಬೇಕು. ಓಕೆ. ಜಾಸ್ತಿ ತಗೊಳ್ಳೋದ್ರೆ 8,000 ಸ್ಕ್ವೇರ್ ಫೀಟ್ ಇದೆ, 10,000 ಇದೆ, 12,000 ಇದೆ, ಅವ್ರವ್ರ ಅನುಕೂಲ. ಓಕೆ, ಈಗ ಒಂದು 6,000 ಸ್ಕ್ವೇರ್ ಫೀಟ್ ಅಂದ್ರೆ ಏನ್ ರೇಟ್ ಆಗ್ಬೋದು ಸರ್? ಸರ್ 350 rupees ಅಂದ್ರೆ ನಿಮ್ಗೆ 21 lakh rupees ಆಗುತ್ತೆ, ವಿತ್ ಕಾಟೇಜ್ ಆಗುತ್ತೆ. ಓಕೆ, ವಿತ್ ಕಾಟೇಜ್, ಹಣ್ಣು, ಕಾಂಪೌಂಡ್ ಎಲ್ಲ. ಹೌದು ಸರ್, ಹೌದು. ಓಕೆ, ಮತ್ತೆ ಈ ತರ ಎಲ್ಲ ಫೆಸಿಲಿಟೀಸ್ ನಿಮಗೆ ಸಿಗ್ತಾ ಇದೆ. ಈ ತರ ಬರೀ 21 lakh ಇಂದ ನೀವು ಸಹ ಒಂದು ಬೆಸ್ಟ್ ಆಗಿರುವಂತ ಲೈಫ್ ಅನ್ನ ನೀವು ಇಲ್ಲಿ ರನ್ ಮಾಡಬಹುದು. ಅದೇ ರೀತಿ ಸರ್, ಇಲ್ಲಿ ಯಾರೇ ಪರ್ಚೇಸ್ ಮಾಡಿದ್ರೆ ಯಾವ ತರ ಎಲ್ಲ ಪ್ರೊಸೀಜರ್ ಇರುತ್ತೆ ಸರ್? ಹೇಗೆಲ್ಲ ಮಾಡ್ಬೇಕಿರುತ್ತೆ ಸರ್? ಇವಾಗ ಜಾಗ ಬಂದು ನಾವು ಫ್ರೀ ವಿಸಿಟಿಂಗ್ ಕೊಡ್ತೀವಿ. ನೀವು ಓಕೆ ಆದ್ರೆ 25,000 ಕೊಟ್ಟೆ ಬುಕ್ ಮಾಡ್ಕೊಬಹುದು. ಓಕೆ. ನಿಮ್ಗೆ ಲೀಗಲ್ ಬೇಕಾ ಚೆಕ್ ಮಾಡಕ್ಕೆ ಲೀಗಲ್ ಬುಕ್ ಕೊಡ್ತೀವಿ. 7 days ಟೈಮ್ ಕೊಡ್ತೀವಿ. 6 lakh rupees ಕೊಟ್ಟು ಅಗ್ರಿಮೆಂಟ್ ಮಾಡ್ಕೊಬೇಕು. ಓಕೆ. ಮಿಕ್ಕಿದ ಅಮೌಂಟ್ ನಿಮ್ಗೆ 1 to 3 months ಇನ್ನೂ ಸ್ವಲ್ಪ ಟೈಮ್ ಬೇಕಾದ್ರೆ ಕೊಡ್ತೀವಿ. ಎಷ್ಟು ಟೈಮ್ನು ಕೊಡ್ತೀವಿ. ಹೌದೌದು. ಮತ್ತೆ ಲೋನ್ ಎಲ್ಲ ಇರುತ್ತೆ ಸರ್? ಲೋನ್ ಇಲ್ಲ, ತುಂಬಾ ತಗೊಳ್ಳೇಬೇಕು ಅನ್ನೋರಿಗೆ ಬೇಕಾದ್ರೆ ನಮ್ಮ ಕಂಪ್ನಿ ಕಡೆಯಿಂದ 6 to 12 months ನಿಮ್ಗೆ ಫ್ರೀ EMI ಕೊಡ್ತೀವಿ. ಓಕೆ, ಏನು ಇಂಟ್ರೆಸ್ಟ್ ಇರಲ್ಲ ಸರ್. ಓಕೆ ಗೆಳೆಯರೆ, ಈ ತರ ನಿಮಗೆ EMI ಸದ ಕಂಪ್ನಿ ಕಡೆಯಿಂದಾನೇ ಕೊಡ್ತಿದ್ದಾರೆ 0% ಇಂಟ್ರೆಸ್ಟ್ ರೇಟ್ ಅಲ್ಲಿ. ಒಮ್ಮೆ ನೀವು ಸದ ವಿಸಿಟ್ ಮಾಡಿ ನೋಡ್ಬೋದು. ಈ ಒಂದು ಅದ್ಭುತವಾದಂಥ ಅವಕಾಶ ಮಿಸ್ ಮಾಡ್ಕೊಳ್ಬೇಡಿ. ಸರ್, ಈಗ ಎಷ್ಟು ಬಾಕಿ ಇದೆ ಸರ್? ಈಗ ಎಷ್ಟು ತಗೊಳ್ಬೋದು ಜನ? ಸರ್, ಫೇಸ್ 1 ಅಲ್ಲಿ ಆಲ್ರೆಡಿ ಫೇಸ್ 1 ಫುಲ್ ಕಂಪ್ಲೀಟ್ ಆಗಿದೆ. ಫೇಸ್ 2 ಬಂದ್ಬಿಟ್ಟು ನಿಮಗೆ 50% ಬುಕಿಂಗ್ ಆಗ್ಬಿಟ್ಟು ಆಲ್ರೆಡಿ 50%. ಹೌದು ಸರ್, ಆಗಿದೆ. ತುಂಬಾ ಫಾಸ್ಟ್ ಆಗಿ ಹೌದು ಸರ್, ಹೌದು. ಫೇಸ್ 1 ತಗೊಂಡಿದ್ರಲ್ಲ ಕಸ್ಟಮರು, ಅವ್ರ ಫ್ರೆಂಡ್ಸು ಅವ್ರ ರಿಲೇಷನ್ಗೆ ರೆಕಮೆಂಡ್ ಮಾಡಿ, ನಮ್ಮ ಡೆವಲಪ್ಮೆಂಟ್ ನೋಡಿ ರೆಕಮೆಂಡ್ ಮಾಡಿದ್ರೆ ಆಗ ಬುಕ್ ಆಗ್ತಾ ಇದೆ. ಇನ್ನು 50% ಇದೆ. ಓಕೆ, ಯಾರು ಬೇಗ ಬರ್ತಾರೆ ಅವ್ರಿಗೆ ಸಿಗುತ್ತೆ. ಓಕೆ, ತುಂಬಾ ಜನರು ಬೆಸ್ಟ್ ಆಗಿದೆ ಅಂತಾನೆ ರೆಫರ್ ಮಾಡ್ತಾನೆ ತಗೊಳ್ತಾ ಇದ್ದಾರೆ. ಅದಕ್ಕಾಗಿ ನೀವು ಸದಾ ವಿಸಿಟ್ ಮಾಡ್ಬೋದು. ನಿಮಗೂ ಗೊತ್ತಾಗುತ್ತೆ ಯಾವ ತರ ಇದೆ ಈ ಒಂದು ಲ್ಯಾಂಡ್, ಯಾವ ತರ ನಿಮಗೆ ಇನ್ಕಮ್ ಕೊಡ್ತಿದ್ದಾರೆ, ಅದನ್ನು ಫ್ರೀ ಆಫ್ ಕಾಸ್ಟ್ ಅಲ್ಲಿ ಎಲ್ಲ ಮೇಂಟೆನೆನ್ಸ್ ಕೊಡ್ತಾ ಇದಾರೆ ಅಂತ. ಹೌದು ಸರ್, ನಿಮ್ಮ ಆಫೀಸ್ಗೂ ಸಹ ವಿಸಿಟ್ ಮಾಡಿದ್ರೆ ಎಲ್ಲ ಇನ್ನೂ ಹೆಚ್ಚು ಇನ್ಫಾರ್ಮೇಷನ್. ಸರ್, ಖಂಡಿತ. ಓಕೆ ಸರ್, ನಿಮಗೂ ಥ್ಯಾಂಕ್ ಯು ಸೋ ಮಚ್ ಎಲ್ಲ ನಮ್ಗೆ ಹೇಳಿದ್ದಕ್ಕೆ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಭರ್ಗೋ ದೇವಸ್ಯ ಧೀಮಹಿ ಧಿಯೋ ಯೋ ನ ಪ್ರಚೋದಯಾತ್.